ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಸಿಲ್ಕ್ ಬೋರ್ಡು ಇಡೀ ಬೆಂಗಳೂರಲ್ಲೇ ಫೇಮಸ್ಸು. ಏನಕ್ಕೆ ಅಂದರೆ ಭಯಾನಕ ಟ್ರಾಫಿಕ್. ಹಲವಾರು ಜನ ಸಿಲ್ಕ್ ಬೋರ್ಡಲ್ಲಿ ಮಳೆ ಬಂದಾಗ 2 ಗಂಟೆ 3 ಗಂಟೆ ಟ್ರಾಫಿಕಲ್ಲಿ ಕಚ್ಕೊಂಡಿದ್ದೀವಿ ಅಂತ ನ್ಯೂಸಲ್ಲಿ ನೋಡಿದ್ದೀವಿ. ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗಿದೆ ಈ ಸಿಲ್ಕ್ ಬೋರ್ಡು. ಆ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕು ಅಂತ ಬನಶಂಕರಿಂದ ಸಿಲ್ಕ್ ಬೋರ್ಡಿಂದ ಮುಂದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ, ಆ ಕಡೆಯಿಂದ ಸರ್ಜಾಪುರಕ್ಕೆ, ಮಡಿವಾಳಗೆ ಹೋಗಬೇಕು ಅಂತ ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಶುರುವಾಗಿದ್ದು 2019ರಲ್ಲಿ, ಇದು ಮುಗಿಬೇಕಾಗಿದ್ದು 2021ರಲ್ಲಿ. 2024 ಆದರೂ ಕೂಡ 15 ದಿನಗಳ ಮುಂಚೆ ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮುಗಿದಿದ್ರೂ ಕೂಡ 15 ದಿನ ಆದರೂ ಕೂಡ ಇನ್ನೂ ನಮ್ಮ ಸರ್ಕಾರಕ್ಕೆ ಈ ಫ್ಲೈಓವರ್ನ ಓಪನ್ ಮಾಡೋದಕ್ಕೆ ಟೈಮ್ ಪುರ್ಸೋದು ಸಿಕ್ಕಿಲ್ಲ ಅಂತ ಕಾಣುತ್ತೆ. ಇವರು ಮುಖ್ಯಮಂತ್ರಿಗೆ ಸೀಟ್ ವಿಚಾರದಲ್ಲೇ ತುಂಬ ಜಗಳ ಆಡ್ತಾ ಇದೆ ಅಂತ ಜನಗಳಿಗೆ ಏನು ತೊಂದರೆ ಆಗುತ್ತೋ ಈ ಫ್ಲೈಓವರ್ನ, ಆ ತೊಂದರೆ ಆದರೂ ಕೂಡ ಇವರು ಸೀಟ್ ವ್ಯವಹಾರಗಳಿಗೋಸ್ಕರ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ. ಅಥವಾ ಸಿದ್ದರಾಮಯ್ಯ ಅವರು ತುಂಬ ಏನೋ ಈ ಆಧ್ಯಾತ್ಮದಲ್ಲಿ ನಂಬಿಕೆ ಇಡ್ತಾರೆ, ಏನೋ ಮುಹೂರ್ತ ಕಾಯ್ತಾ ಇರಬೇಕು, ಯಾವುದು ಒಳ್ಳೆ ಮುಹೂರ್ತ ಅಂತ. ದಯವಿಟ್ಟು ನೋಡಿ, ಜನಗಳಿಗೆ ಯಾವಾಗ ತೊಂದರೆ ಆಗೋದು ನಿಲ್ಲುತ್ತೋ ಅದೇ ಒಳ್ಳೆಯ ಮುಹೂರ್ತ. ಆದಷ್ಟು ಬೇಗ ಫ್ಲೈಓವರ್ ಓಪನ್ ಮಾಡಿ. ನಿಮ್ಮದು ಏನೇ ಕಾರಣಗಳಿರಲಿ ಅದು ಬದಿಗೊಡಿ. ಮಳೆ ಬರ್ತಾ ಇದೆ, ಜನಗಳು ಒದ್ದಾಡ್ತಾ ಇದ್ದಾರೆ ರೋಡಲ್ಲಿ. 3 ಗಂಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾರೂ 3 ಗಂಟೆ ಟ್ರಾಫಿಕಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಮಿಡಿಯೇಟಾಗಿ ಈ ಫ್ಲೈಓವರ್ ಓಪನ್ ಮಾಡಿ. 1 ವಾರ ಸಮಯಾವಕಾಶ ಕೊಡ್ತೀವಿ. 1 ವಾರದಲ್ಲಿ ನೀವು ಈ ಫ್ಲೈಓವರ್ ಓಪನ್ ಮಾಡದೆ ಹೋದರೆ ಆಮ್ ಆದ್ಮಿ ಪಕ್ಷ ಜನಗಳ ಜೊತೆ ಸೇರಿಕೊಂಡು ನಾವೇ ಬಂದು ಫ್ಲೈಓವರ್ ಓಪನ್ ಮಾಡಿ ಜನಗಳಿಗೆ ಬಿಡೋ ಪರಿಸ್ಥಿತಿ ಮಾಡಬೇಕಾಗತ್ತೆ. ಧನ್ಯವಾದಗಳು. தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.